ಸುಮಾರು 400 ಕ್ವಿಂಟಲ್ ಅಷ್ಟು ಅಕ್ಕಿ ಕಳ್ತನ ಶೆಟ್ಟು ಹೊಡೆದಿಲ್ಲ, ಅಧಿಕಾರಿಗಳೇ ಕದ್ದೊಯ್ದಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಅದು ಗೊತ್ತಿಲ್ಲ ನನಗೆ, ನಿಮ್ಮ ಮುಖಾಂತರ ಗೊತ್ತಾಗ್ತಾ ಇದೆ. ಐ ವಿಲ್ ಆಸ್ಕ್ DC to look into the matter. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಇಶಾ ಫೌಂಡೇಶನ್ಗೆ ಹೋದಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವರ ಹೇಳಿಕೆಗಳೆಲ್ಲನೂ ಒಬ್ಬೊಬ್ಬರು ನಾಯಕರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯಾರು ಏನು ಹೇಳಿಕೆ ಕೊಡ್ತಾ ಇಲ್ಲ. ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡಿದಂತಹ ಸದ್ಗುರು ಜೊತೆ ಹೋಗಿ ವೇದಿಕೆ ಹಂಚ್ಕೊಳ್ಳೋದನ್ನ ಅವರೇ ತೀರ್ಮಾನ ಮಾಡಬೇಕು ಅಂತ. ರಾಜಣ್ಣವ್ರು ಏನು ಹೇಳಿದ್ದಾರೆ, ಇನ್ನೊಬ್ರು ಹೇಳಿದರೆ ಏನು ಗೊತ್ತಿಲ್ಲ. DK ಶಿವಕುಮಾರು ನಮ್ಮ KPCC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಅವರು ಹೋಗಿದ್ದಾರೆ. ಹೋಗಿದ್ದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಉಳಿದಿರೋದು ಹೇಳೋದಕ್ಕೆ ಅವರೇ ಸಮರ್ಥರು. ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಅನ್ನೋ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಅಂತ್ಯಕಂತೆಗಳಿಗೆಲ್ಲ ಉತ್ತರ ಕೊಡೋಕ್ಕಾಗುತ್ತಾ? ಒಪ್ಪಂದ ಪ್ರಕಾರ ಏನಾದರೂ CM ಆಗ್ತಾರೋ, ಒಪ್ಪಂದ ಆಗಿದೆ ಏನೋ ಅಂತ ಮಹಾರಾಷ್ಟ್ರ ಮಾದರಿ ಸರ್ಕಾರ ನಿರ್ಮಾಣ ಆಗುತ್ತೆ. ಯಾರು ಕೊಟ್ಟಿದ್ದಾರೆ, ಯಾರು ಬರ್ಕೊಟ್ಟಿದ್ದಾರೆ ಒಪ್ಪಂದನ? ನಿಮ್ಗೆ ಗೊತ್ತಾ? ನಮಗೆ ಗೊತ್ತಿಲ್ಲ, ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಬಿಡಿ. ಮಹಾರಾಷ್ಟ್ರ ಮಾದರಿನಲ್ಲಿ ಇಲ್ಲೂ ಆಗುತ್ತೆ ಅಂತ ಏಕನಾಥ್ ಶಿಂದೆ ಮಾದರಿಯಲ್ಲಿ ಬಿಜೆಪಿ ಜೈನ್ ಸರ್ ಮಹಾರಾಷ್ಟ್ರ ಮಾದರಿಯಲ್ಲಿ ಕ್ಷಿಪ್ರ ಬೆಳವಣಿಗೆ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಅಪಾಯ ಇದೆಯಾ ಸರ್? ಏನಾದರೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇದು ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರನೇ ಮಾದರಿ, ಬೇರೆ ಯಾವ ಮಾದರಿನೂ ಬರಲ್ಲ ಇಲ್ಲಿಗೆ. ಏನು ಪತ್ರಕರ್ತ ಅಂತ ಹೇಳಪ್ಪ. ಅದು ಅಲ್ಲೇ ಆಯಿತು, FIR ಆಗಿದೆ ಅಂತ ಹೇಳಿದಿರಿ. FIR ಮೇಲೆ ಇನ್ವೆಸ್ಟಿಗೇಷನ್ ಆಗಬೇಕಲ್ವಾ? ಲೆಟ್ ದೆಮ್ ಕಂಡಕ್ಟ್ ಇನ್ವೆಸ್ಟಿಗೇಷನ್. ದೇ ಆರ್ ಸೆಪರೇಟ್ ಎಂಟಿಟಿ. ನೀವು ಹೇಳೋದು ಬೇರೆ, ಈಗ ಹೇಳೋದೇ ಬೇರೆ. ಆ ಥರ ಇದ್ರೆ ಲಿಸ್ಟ್ ಇದ್ರೆ ವಿ ವಿಲ್ ಗೆಟ್ ಇಟ್ ಎನ್ಕ್ವೈರ್ಡ್. ಸರ್, ಈಗ ಬಿಜೆಪಿ ನಾಯಕರು ಸಾಕಷ್ಟು ಕಾಂಗ್ರೆಸ್ ಇಂದನೇ ಒಬ್ರು ಹೊರ ಬರ್ತಾರೆ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ. ಅದು ಯಾರು? ಅವರ ಅಧ್ಯಕ್ಷರು, ವಿಪಕ್ಷ ನಾಯಕರು, ಎಲ್ಲರೂ, ಶ್ರೀರಾಮುಲು ಎಲ್ಲರೂ ಸೇರಿದಂತೆ ಕ್ಷಿಪ್ರ ಬೆಳವಣಿಗೆ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅವರ ಮಾತುಗಳ ಮೂಲಕ ಯಾರ್ಯಾರಿಗೆ ಅಸ್ತಿತ್ವ ಇಲ್ವೋ ಅಸ್ತಿತ್ವನ ಇರಲಿ ಅನ್ನೋ ಕಾರಣಕ್ಕೆ ಮಾತಾಡ್ತಿರ್ಬೋದು ಅಂತ ಅನಿಸಿದೆ. ಕಾಂಗ್ರೆಸ್ಸಲ್ಲಿ ಏನೂ ಇಲ್ಲ, ಎಲ್ಲ ಭದ್ರವಾಗಿದೆ, ಬಂಡೆ ಥರ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.